ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಜಾಸ್ತಿ ಆಗ್ಬಿಟ್ಟಿದೆ. ಅಧಿಕಾರಿಗಳ ಕಳ್ಳಾಟದಿಂದ ಪಾಲಿಕೆಗೆ ಈಗ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ರೂಪಾಯಿಗಳ ನಷ್ಟ ಆಗಿದೆ. ಹೆಲ್ಮೆಟ್ ಕಂಪನಿಯ ಜೊತೆಗೆ ಅಧಿಕಾರಿಗಳು ಶಾಮೀಲಾದ್ರ ಹಾಗಾದ್ರೆ ಅನ್ನುವಂತ ಪ್ರಮುಖ ಅನುಮಾನ ಮೂಡ್ತಾ ಇದೆ. ಈ ಸಂಬಂಧಪಟ್ಟಗೆ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೆಲ್ಮೆಟ್ ಕಂಪನಿಯ ಜೊತೆಗೆ ಅಧಿಕಾರಿಗಳು ಶಾಮೀಲಾದ್ರ. ವೇಗಾಫೋನ್ ಮೊಬೈಲ್ ಕಂಪನಿ ಜೊತೆಗೆ ಅಧಿಕಾರಿಗಳು ಶಾಮೀಲು ಅನ್ನುವಂಥ ಗಂಭೀರ ಆರೋಪಗಳು, ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹೆಲ್ಮೆಟ್ ಸೇರಿ ಅನೇಕ ವಸ್ತುಗಳನ್ನ ತಯಾರು ಮಾಡುವಂತ ಕಂಪನಿ ಇದು. ಪಾಲಿಕೆಯ ಜಾಗ ಕಬ್ಜಾ ಮಾಡ್ತಾ ಹಾಗಾದ್ರೆ ಈ ಹೆಲ್ಮೆಟ್ ಕಂಪನಿ 2002ರಲ್ಲಿ 8,000 ಚದರಡಿಯಲ್ಲಿ ಕಾರ್ಖಾನೆಯನ್ನ ಆರಂಭ ಮಾಡಿರೋದು. 2002ರಲ್ಲಿ ವರ್ಷದಿಂದ ವರ್ಷಕ್ಕೆ ಆ ಕಾರ್ಖಾನೆಯ ಜಾಗ ವಿಸ್ತೀರ್ಣ ಆಗ್ತಾನೆ ಇದೆ, ಜಾಸ್ತಿ ಆಗ್ತಾನೆ ಇದೆ. 2025ರ ವೇಳೆಗೆ ಈಗ ಅಟ್ ಪ್ರೆಸೆಂಟ್ 36,000 ಚದರಡಿಗೆ ಆ ಒಂದು ಕಾರ್ಖಾನೆಯ ಜಾಗ ವ್ಯಾಪಿಸಿದೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಿಂತ್ಕೊಂಡಿದೆ. ಹೇಗೆ ಸಾಧ್ಯ ಇದು? ಕಾರ್ಖಾನೆ ಜೊತೆ ಶಾಮೀಲಾಗಿ ಜಾಗ ಕೊಟ್ಟರೆ ಹಾಗಾದ್ರೆ ಅಧಿಕಾರಿಗಳು ತೆರಿಗೆ ವಂಚನೆ ಬಗ್ಗೆ ಸಾರ್ವಜನಿಕರಿಂದ ಪಾಲಿಕೆಗೆ ಈ ಸಂಬಂಧಪಟ್ಟಂಗೆ ದೂರುಗಳು ಕೂಡ ಹೋಗಿದೆ. ಸರ್ವೆ ಮಾಡಿಸಿದಾಗ 25,000 ಚದರಡಿ ವ್ಯತ್ಯಾಸ ಬಂದಿದೆ. 25,000 ಚದರಡಿ ಸ್ಕ್ವೇರ್ ಫೀಟ್. ಕಂಪನಿಗೆ 7.86 ಕೋಟಿ ದಂಡವನ್ನ ಪಾಲಿಕೆ ವಿಧಿಸಿರು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಚಂದ್ರಕಾಂತ್, ಏನಿದು ಗೋಲ್ಮಾಲ್ ವಿಚಾರ? 2002ರಿಂದ ಇಲ್ಲಿವರೆಗೂ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗಲಗಳ ರೀತಿಯಲ್ಲಿ ಅಧಿಕಾರಿಗಳು ಹಣವನ್ನ ತಿಂದಿದ್ರ ಅನ್ನುವಂಥ ಸಹಜವಾದಂಥ ಅನುಮಾನ ಮೂಡುತ್ತೆ. ಈಗ ಈ ಒಂದು ವಿಚಾರ ಹೇಗೆ ಬೆಳಕಿಗೆ ಬಂತು? ಅರುಣ್ ಹುಗಾರ್, ಏನಂದ್ರೆ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಳ್ಳಾಟ ಈಗ ಬಯಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ದೊಡ್ಡ ಹೆಲ್ಮೆಟ್ ಕಂಪನಿ ಇದೆ. ಸುಮಾರು 20 ವರ್ಷಗಳಿಂದ ಈ ಒಂದು ಕಂಪನಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಆದ್ರೆ ವರ್ಷದಿಂದ ವರ್ಷಕ್ಕೆ ಕಂಪನಿಯ ವಿಸ್ತೀರ್ಣ ದೊಡ್ಡದಾಗ್ತಾ ಹೋದೆ, ಅವರ ವ್ಯಾಪ್ತಿಯನ್ನ ವಿಸ್ತೀರ್ಣ ಮಾಡಿದ್ದಾರೆ. ಆದ್ರೆ ಅದಕ್ಕೆ ತಕ್ಕಂತೆ ಟ್ಯಾಕ್ಸ್ ಭರಣ ಮಾಡಿಲ್ಲ. ಏನು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಪಾಲಿಕೆಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಹೆಲ್ಮೆಟ್ ಕಂಪನಿ ಅಲ್ಲ, ಅದರ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಅನೇಕರು ಸಾರ್ವಜನಿಕರು ಕೂಡ ಮಹಾನಗರ ಪಾಲಿಕೆಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ರು. ಯಾಕಂದ್ರೆ ಸಾರ್ವಜನಿಕರ ಟ್ಯಾಕ್ಸ್ ವರ್ಷದಿಂದ ವರ್ಷಕ್ಕೆ ಡಬಲ್ ಟ್ರಿಬಲ್ ಏರಿಕೆ ಆಗುತ್ತೆ. ಆದ್ರೆ ಯಾಕೆ ದೊಡ್ಡ ದೊಡ್ಡವರ ಟ್ಯಾಕ್ಸ್ ಗಳನ್ನು ವಸೂಲಿ ಮಾಡಲ್ಲ ಅಂತ ಹೇಳಿ ಬಳಿಕ ಏನು ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರು ಏನು ಸ್ಥಳಕ್ಕೆ ಪರಿಶೀಲನೆ ನಡೆಸಿ ಅಲ್ಲಿನ ಏನು ಆಸ್ತಿಯ ಬಗ್ಗೆ ಸಂಪೂರ್ಣವಾಗಿ ಸರ್ವೆ ಮಾಡಿದ ಸಂದರ್ಭದಲ್ಲಿ ಒಂದು ದೊಡ್ಡ ಕಳ್ಳಾಟ ಬಯಲಾಗಿರ್ತಕ್ಕಂಥದ್ದು. ಹೀಗಾಗಿ ಈಗ ದೊಡ್ಡ ಪ್ರಮಾಣದ ದಂಡವನ್ನು ಕೂಡ ಈ ಒಂದು ಕಂಪನಿಗೆ ಹಾಕಿದ್ದಾರೆ. ಸುಮಾರು 7 ಕೋಟಿ ರೂಪಾಯಿ ದಂಡವನ್ನ ಕಂಪನಿಗೆ ಸದ್ಯ ವಿಧಿಸಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ನಿನ್ನೆ ಮಹಾನಗರ ಪಾಲಿಕೆಯಲ್ಲಿ ಚರ್ಚೆಯಲ್ಲಿ ಏನು ಸಭೆಯಲ್ಲಿ ಸುದೀರ್ಘವಾದ ಚರ್ಚೆ ನಡೆಯಿತು. ಈ ಒಂದು ಕೇವಲ ಹೆಲ್ಮೆಟ್ ಕಂಪನಿಗೆ ದಂಡ ಹಾಕೋದಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆ ಯಾವೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರ ಮೇಲೂ ಕ್ರಮ ಆಗ್ಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿಬಂದಿದೆ. ಈ ನೆಲೆಯಲ್ಲಿ ಈಗ ಮಹಾನಗರ ಪಾಲಿಕೆ ಏನು ಯಾರೆಲ್ಲ ಕಳ್ಳಾಟ ಮಾಡಿದ್ದಾರೆ ಅವ್ರ ಮೇಲೆ ಲೋಕಾಯುಕ್ತ ತನಿಖೆಗೆ ನಿನ್ನೆ ಮೇಯರ್ ಮಂಗೇಶ್ ಪವಾರ್ ಒಂದು ಆದೇಶವನ್ನ ಮಾಡಿದ್ದಾರೆ. ಅರುಣ್ ಹುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.